ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಸಿದ್ದಲಿಂಗ ಚೆರಡೆ. ನಾನು IPL ಬಯಾಲಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಮಂಟಾಳ್ ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ನಾವು ಈರುಳ್ಳಿ ಬೆಳೆಯಲ್ಲಿ ಬರುವಂತಹ ಒಂದು ಕೊಳೆ ರೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಕೊಳೆ ರೋಗವು ಮಣ್ಣಿನಲ್ಲಿರುವ ಒಂದು ಫ್ಯೂಸೇರಿಯಂ ಆಕ್ಸಿಸ್ಪೋರಮ್ ಎನ್ನುವ ಒಂದು ಶಿಲೀಂಧ್ರದಿಂದ ಬರುತ್ತದೆ. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಅತಿ ಹೆಚ್ಚು ತೇವಾಂಶ ಹಾಗೂ ಹಿಂದಿನ ಬೆಳೆಗಳ ಅವಶೇಷಗಳು ಉಳಿದಾಗ ಈ ರೋಗವು ನಾವು ಹರಡುವುದನ್ನು ನೋಡಬಹುದು. ಈ ರೋಗದ ಲಕ್ಷಣಗಳೆಂದರೆ ನೀವು ಇಲ್ಲಿ ನೋಡಬಹುದು, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಬೆಳೆಯ ಬೆಳವಣಿಗೆ ಕುಂಠಿತವಾಗಿ ಕೊನೆಯದಾಗಿ ಏನಂತಾರಪ್ಪ ಅಂತಂದ್ರೆ ಬೆಳೆಯು ಸಾಯುತ್ತದೆ. ಈ ರೋಗ ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ಬಿತ್ತುವ ಮೊದಲು ಮ್ಯಾಂಕೋಜೆಬ್ ಅಥವಾ ಕಾರ್ಬನ್ಡೆನ್ಸಿಮ್ ಎನ್ನುವ ಒಂದು ಶಿಲೀಂಧ್ರನಾಶಕಗಳಿಂದ ಬೀಜೋಪಚಾರವನ್ನು ಮಾಡಿ ಬೀಜವನ್ನು ಬಿತ್ತನೆ ಮಾಡುವುದರಿಂದ ಈ ರೋಗವು ನಾವು ಮುನ್ಸೂಚನೆಯಾಗಿ ತಡೆಯಬಹುದು. ರಾಸಾಯನಿಕವಾಗಿ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬೇಕಾದಲ್ಲಿ ಕಾರ್ಬನ್ಡೆನ್ಸಿಮ್, ಮ್ಯಾಂಕೋಜೆಬ್ ಹಾಗೂ ಅಜಿಸ್ಟ್ರೋಸ್ಟ್ರೋಬಿನ್ ಎನ್ನುವ ಒಂದು ಶಿಲೀಂಧ್ರನಾಶಕಗಳ ಬಳಕೆಯಿಂದ ಈ ರೋಗವು ನಾವು ನಿಯಂತ್ರಣ ಮಾಡಬಹುದು. ಹಾಗೂ ಜೈವಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ನಮ್ಮ IPL ಬಯಾಲಜಿಕಲ್ಸ್ ಉತ್ಪನ್ನಗಳಾದಂತಹ ಟ್ರೈಕೋಡರ್ಮಾ ವಿರಿಡಿ ಅಂದರೆ ಸಂಜೀವನಿ ಅಥವಾ ಟ್ರೈಕೋಡರ್ಮಾ ಹರ್ಜೇನಿಯಂ ಅಂದರೆ ವಿರಿಡೆಕ್ಸ್ ಹಾಗೂ ವ್ಯಾಮ್ ಅಂದರೆ ವಸ್ಕುಲರ್ ಅರ್ಬೆಸ್ಕುಲರ್ ಮೈಕೋರೈಜಾ ಎನ್ನುವ ಉತ್ಪನ್ನಗಳಿಂದ ನಾವು ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು. ಧನ್ಯವಾದಗಳು.